ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ 2025-26ನಲ್ಲಿ ಅಡ್ಮಿಷನ್ ಮಾಡಿಸಿಕೊಂಡಂತಹ ವಿದ್ಯಾರ್ಥಿಗಳು ಸ್ಪೆಷಲ್ಲಾಗಿ ನಮ್ಮ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕೊಡ್ತಾನೆ ಇದ್ದಾರೆ. ಯಾರು ಅಂದರೆ ನಮ್ಮ ಪಿ ಯು ಸಿ ಬೋರ್ಡ್ನವರು. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಬಹಳ ಖುಷಿಯಾಗಿಬಿಡ್ತಾರೆ. ಯಾಕಂದರೆ ಇನ್ನೊಂದು ಗುಡ್ ನ್ಯೂಸನ್ನು ನಮ್ಮ ಪಿ ಯು ಸಿ ಬೋರ್ಡ್ನವರು ಕೊಟ್ಟಿದ್ದಾರೆ. ಅದೇ ಒಂದು ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ 10 ಅಂಕಗಳು ಸಿಗುತ್ತೆ. ಎಷ್ಟು ಸರ್? 10 ಮಾರ್ಕ್ಸ್. ಇಮ್ಯಾಜಿನ್, ಎಕ್ಸಾಮ್ಗಿಂತ ಮುಂಚೆ 10 ಮಾರ್ಕ್ಸ್ ನಿಮಗೆ ಸಿಗ್ತಾ ಇದೆ ಅಂದರೆ ಯು ಆರ್ ವೆರಿ ಲಕ್ಕಿ ಫೆಲೋ ಅಂತ. ಎಷ್ಟೋ ಜನ 80 ಮಾರ್ಕ್ಸ್ ಎಕ್ಸಾಮ್ ಬರೆದು 10 ಅಂಕಗಳನ್ನು ತಗೊತಾರೆ. ಆದರೆ ಉಚಿತವಾಗಿ 10 ಅಂಕಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ದೇ ಆರ್ ಗ್ರೇಟ್ ಆ್ಯಂಡ್ ಯು ಆರ್ ಗ್ರೇಟ್. ಯಾಕಂದರೆ 2025-26ರಲ್ಲಿ ತಾಗಳು ಪಿ ಯು ಸಿನಲ್ಲಿ ಇದ್ದೀರಾ. ಎನಿಹೋ ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹಾಗಿದ್ರೆ ಯಾರಿಗೆಲ್ಲ ಈ ಎಲ್ಲ 10 ಅಂಕಗಳು ಸಿಗಲಿದೆ ಅಂದರೆ ಯಾರ ಅಟೆಂಡೆನ್ಸು 75% ಇರುತ್ತೋ, ವಿಡಿಯೋ ಸಂಪೂರ್ಣವಾಗಿ ನೋಡಿ ವಿದ್ಯಾರ್ಥಿಗಳೇ. ಯಾರ ಅಟೆಂಡೆನ್ಸು 75% ಅಟೆಂಡೆನ್ಸ್ ಅಂದರೆ ಹಾಜರಾತಿ ಅಂತ. ಡೈಲಿ ನಿಮ್ಮ ಹೆಸರನ್ನು ಕೂಗಿದಾಗ ಪ್ರೆಸೆಂಟ್ ಸರ್ ಅಂತಿರಲ್ವ, ಅದು ನಿಮ್ಮ ಹಾಜರಾತಿ. 75% ಎಬೋವ್ ಇದ್ದರೆ, 75% ಇದ್ದರೆ ನಿಮಗೆಲ್ಲರಿಗೂ ಕೂಡ 5 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್? ಇದು ಕ್ಲಿಯರ್ ಆಯಿತು ಅನಿಸುತ್ತೆ. 5 ಮಾರ್ಕ್ಸ್ ಹೇಳಿಬಿಟ್ಟೆ ಈಗ. ಕ್ಲಿಯರ್? ಸೆಕೆಂಡ್ ಸ್ಟೆಪ್ಪು, ಯಾರೆಲ್ಲ ಪ್ರಾಕ್ಟಿಕಲ್ ರೆಕಾರ್ಡ್ಸನ್ನು ಬರೀತಾ ಇದ್ದಾರೋ ಅವರಿಗೆ 5 ಮಾರ್ಕ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ರೆಕಾರ್ಡ್ 5 ಮಾರ್ಕ್ಸು, ಫಿಸಿಕ್ಸ್ ಪ್ರಾಕ್ಟಿಕಲ್ ರೆಕಾರ್ಡ್ 5 ಮಾರ್ಕ್ಸು, ಬಯೋ ಪ್ರಾಕ್ಟಿಕಲ್ ರೆಕಾರ್ಡ್ 5 ಮಾರ್ಕ್ಸು, ಕಂಪ್ಯೂಟರ್ ಸೈನ್ಸು 5 ಮಾರ್ಕ್ಸು. ಬರೀ ಬರೆದಿರೋದು, ಇನ್ನೂ ಸಬ್ಮಿಟ್ ಮಾಡಿಲ್ಲ. ಇಮ್ಯಾಜಿನ್ ಯುವರ್ ಸೆಲ್ಫ್, ಬರೆದಿದ್ದೀರಾ, ನಿಮ್ಮ ಪ್ರಿನ್ಸಿಪಲ್ಲು ಸೀಲ್ ಹೊಡೆದಿದ್ದಾರೆ, ಸೈನ್ ಹಾಕಿದ್ದಾರೆ ನಿಮ್ಮ ಲೆಕ್ಚರರು, ಅಂದರೆ 5 ಮಾರ್ಕ್ಸ್ ಬಂತು ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಈ 5 ಆ ಅಟೆಂಡೆನ್ಸ್ 5 ಎಷ್ಟಾಯಿತು? 10 ಆಯಿತು. ಈ 10ಕ್ಕೆ 10 ಮಾರ್ಕ್ಸ್ ಬೇಕು ಅಂದರೆ ಒಂದು ಏನಿದೆ ಅಂತ ಹೇಳಿದರೆ ಕಂಡೀಷನ್ ಇದೆ. ಅದೇನು ಅಂತ ಹೇಳಿದರೆ, ನಿಮ್ಮ ಪ್ರಾಂಶುಪಾಲರು ಈ ವರ್ಷದಿಂದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಪಿ ಯು ಸಿ ಬೋರ್ಡ್ ವತಿಯಿಂದ ಇದೊಂದು ಹೊಸ ರೂಲ್ ಆ್ಯಡ್ ಆಗಿರುವಂಥದ್ದು. ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳಿಗೂ ಕೂಡ ನಿಮಗೆ ಹಾಲ್ ಟಿಕೆಟನ್ನು ಕೊಡಲಾಗುತ್ತೆ ನಿಮ್ಮ ಕಾಲೇಜಲ್ಲಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಇಷ್ಟು ವರ್ಷಗಳಿಂದ ನಿಮ್ಮ ಏನಂತೀರ ತಾವುಗಳು ಆ್ಯನ್ಯುವಲ್ ಎಕ್ಸಾಮಿಗೆ ಹಾಲ್ ಟಿಕೆಟ್ ಕೊಡ್ತಾ ಇದ್ರಲ್ಲ, ಆ ರೀತಿಯಾಗಿ ಪ್ರಾಕ್ಟಿಕಲ್ ಎಕ್ಸಾಮಿಗೂ ಕೂಡ ಹಾಲ್ ಟಿಕೆಟ್ ಕೊಡ್ತಾರೆ. ಆ ಹಾಲ್ ಟಿಕೆಟನ್ನು ತಾವುಗಳು ಕ್ಲಿಯರ್ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಅಂತ. ತಾವುಗಳು ರೂಮನ್ನು ಎಂಟ್ರಿ ಮಾಡ್ತಾ ಇದ್ದ ಹಾಗೆ ಪ್ರಾಕ್ಟಿಕಲ್ ರೆಕಾರ್ಡನ್ನು ಇಟ್ಕೊಂಡು ಕರೆಕ್ಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಒಳಗಡೆ ಹೋಗ್ತಾ ಇದ್ದ ಹಾಗೆ ಸಬ್ಮಿಟ್ ಮಾಡಿದರೆ ಅಂದರೆ ಬರೀ ಪ್ರಾಕ್ಟಿಕಲ್ ರೆಕಾರ್ಡ್ ಸಬ್ಮಿಟ್ ಮಾಡಿ ಹಾಲ್ ಟಿಕೆಟ್ ಕೈಯಲ್ಲಿ ಇತ್ತು ಅಂತ ಹೇಳಿದರೆ 10 ಮಾರ್ಕ್ಸ್ ಉಚಿತವಾಗಿ ಸಿಗ್ತಾ ಇದೆ. ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ, ಈ ವರ್ಷದಿಂದ ನೋಡಿ, ಒಂದು ಅಟೆಂಡೆನ್ಸಿಗೆ 5 ಮಾರ್ಕ್ಸು, ಪ್ರಾಕ್ಟಿಕಲ್ ರೆಕಾರ್ಡಿಗೆ 5 ಮಾರ್ಕ್ಸು. ಇಷ್ಟು ವರ್ಷಗಳಿಂದ ಅಟೆಂಡೆನ್ಸಿಗೆ ಮಾರ್ಕ್ಸೇ ಇರಲಿಲ್ಲ ಪ್ರಾಕ್ಟಿಕಲ್ಸಲ್ಲಿ, ಆಯಿತಾ? ಇರೋದು ಪ್ರಾಕ್ಟಿಕಲ್ ಟೋಟಲ್ಲು 30 ಮಾರ್ಕ್ಸಿಗೆ. ಈ 5 ಈ ವರ್ಷ ನಿಮಗೆ ಪ್ರಾಕ್ಟಿಕಲ್ ರೆಕಾರ್ಡಿಗೆ 5, ಅಟೆಂಡೆನ್ಸಿಗೆ 5 ಇಟ್ಟಿದ್ದಾರೆ. ಇಷ್ಟು ವರ್ಷಗಳಿಂದ ಅಟೆಂಡೆನ್ಸಿಗೆ ಇರಲಿಲ್ಲ. ಅಟೆಂಡೆನ್ಸ್ ಬದಲಾಗಿ ವೈವಾ ಅಂತ ಕೇಳಿದರು. ವೈವಾ 5 ಮಾರ್ಕ್ಸಿಗಿತ್ತು. ವಿದ್ಯಾರ್ಥಿಗಳು ಪಾಪ ಹೆದರ್ಕೊಂಡು ವೈವಾ ಎಕ್ಸಾಮಿಗೆ ಹೋಗೋರು. ಏನು ಕೇಳ್ತಾರೋ, ಯಾವ ಟಾಪಿಕ್ ಮೇಲೆ ಕೇಳ್ತಾರೋ, ಯಾವ ಪಾಠದ ಮೇಲೆ ಕೇಳ್ತಾರೋ, ನನಗೇನು ಬರೋಲ್ಲ, ಹೆಂಗೆ ಮಾಡೋಣ, ಏನಾದರೂ ಮಾಡಿ ನಾನು ಇದನ್ನು ಬರಿಬೋದು, ಏನನ್ನು ಬರಿಬೋದು, ಎಕ್ಸ್ಪೆರಿಮೆಂಟನ್ನು ಮಾಡಿಬಿಡ್ತೀನಿ ಕಣೋ, ಆದರೆ ನನಗೆ ವೈವಾದಲ್ಲಿ ಏನಾದರೂ ಮಾಡಿ ನನಗೆ 0 ಕೊಟ್ಟುಬಿಡ್ತಾರೆ ಅಂತ ಹೆದರಿಕೆ. ಯಾಕೆಂದರೆ ಎಕ್ಸ್ಪೆರಿಮೆಂಟ್ ಚೆನ್ನಾಗಾದರೂ ಕೂಡ ವೈವಾದಲ್ಲಿ 0 ಮಾರ್ಕ್ಸ್ ತೆಗೆಯುವಂಥ ವಿದ್ಯಾರ್ಥಿಗಳು ಭಾಳ ಇದ್ದರು. ಆ 0 ಬರೀ 5ಕ್ಕೆ 0 ಕೊಡ್ತಾ ಇರಲಿಲ್ಲ, ಪೂರ್ತಿ ಏನು ಬರಲ್ಲ ಅಂತ 0 ಅಂತ ಹಾಕಿಟ್ಟುಬಿಡೋರು. ಯಾಕಂದರೆ ಔಟ್ ಆಫ್ ಟಾಪಿಕ್ ಕೂಡ ಅವರು ಪ್ರಶ್ನೆಗಳನ್ನು ಬಹಳ ಸಲ ಕೇಳೋರು. ಇಂತಹ ಒಂದು ಸನ್ನಿವೇಶ ಇತ್ತು. ಇದನ್ನೆಲ್ಲ ಕಡಿವಾಣ ಹಾಕಲಿಕ್ಕೆ, ಇದನ್ನೆಲ್ಲ ಬ್ರೇಕ್ ಹಾಕಲಿಕ್ಕೆ ನಮ್ಮ ಪಿ ಯು ಸಿ ಬೋರ್ಡ್ ವತಿಯಿಂದ ಏನು ಮಾಡಿದ್ದಾರೆ ಅಂದರೆ, ಅವರು ಎಕ್ಸ್ಟರ್ನಲ್ ಆಫೀಸರ್ ಆಗಿರ್ಬೋದು, ಕ್ಲಿಯರ್, ಅವರನ್ನು ಎಕ್ಸ್ಟರ್ನಲ್ ಅಂತ ಕರಿತೀವಿ, ಅಥವಾ ಇಂಟರ್ನಲ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಆ ಒಂದು ಏನಂತೀರ ಲ್ಯಾಬ್ಗಳಲ್ಲಿ ಯಾರು ನಿಮಗೆ ಎಕ್ಸಾಮ್ ಮಾಡ್ತಾರಲ್ವ, ಅವರಿಗೆ ಇಬ್ಬರಿಗೂ ಕೂಡ ಆ ರೈಟ್ಸನ್ನು ಕೊಟ್ಟಿಲ್ಲ ಈ ವರ್ಷದಿಂದ. ಅದೇನು ಅಂತ ಹೇಳಿದರೆ, ವೈವಾ ಪ್ರಶ್ನೆಗಳನ್ನು ಅವರು ಕೇಳುವ ಹಾಗೆ ಇಲ್ಲ. ಹಾಗಂತ ಹೇಳಿಬಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆ್ಯಟಿಟ್ಯೂಡನ್ನು ಆ್ಯಟಿಟ್ಯೂಡನ್ನೇ ತೋರಿಸ್ಬೇಡಿ. ಅವರೇನಾದರೂ ನಿಮಗೆ ಒಂದು ಪೆನ್ ಇಟ್ಕೊಂಡು, ಇದು ಪೆನ್ನಲ್ಲ ಕಣಪ್ಪ, ಇದು ಕಡಗ ಅಂತ ಹೇಳಿದರೆ, ಹೌದು ಸರ್ ಕಡಗನೇ ಇದು ಅಂತ ಹೇಳಿ, ಏನೂ ಹೋಗಲ್ಲ. ನಿಮಗೆ ಬೇಕಾಗಿರೋದು ಅಂಕಗಳು, ನಿಮಗೆ ಬೇಕಾಗಿರೋದು ಆ ಒಂದು ಕ್ಷಣ ತಾವುಗಳು ಅವರನ್ನು ಸಂತೋಷಪಡಿಸಿ ಹೊರಗಡೆ ಬಂದರೆ ನಿಜವಾಗಿಯೂ 30ಕ್ಕೆ 28, 29, 30 ಸಿಗುತ್ತೆ. ಇಫ್ ಯು ಶೋ ಯುವರ್ ಆ್ಯಟಿಟ್ಯೂಡ್ ಟು ದೋಸ್ ಎಕ್ಸ್ಟರ್ನಲ್ಸ್ ಅಥವಾ ಇಂಟರ್ನಲ್ಸ್ ಅಲ್ಲಿ ಬಂದವರಿಗೆ, ಆಯಿತಾ? ಹಾಗೆ ಮಾಡ್ಕೊಂಡ್ರೆ ನಿಜವಾಗಿಯೂ ತಾವುಗಳು ತಮ್ಮ ಅಂಕಗಳನ್ನು ಕಳೆದುಕೊಳ್ಳುತ್ತೀರಾ. ಪ್ಲೀಸ್, ಆಯಿತಾ? ಭಾಳ ಪಾಸಿಟಿವ್ ಆಗಿರಿ, ಕೈಂಡ್ ಆಗಿರಿ. ಅದನ್ನು ಹೇಳ್ತೀವಲ್ವ, ನಿಮ್ಮ ಒಂದು ಯೋಗ್ಯತೆ ಏನಿದೆಯೋ ಹೊರಗಡೆ ಹೇಗಾದರೂ ಇರೋ, ಆದರೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ತಾವುಗಳು ಬಹಳ ಒಳ್ಳೆಯವರು ಅಂತ ತೋರಿಸ್ಕೊಂಡು ಬನ್ನಿ. ಇನ್ನೊಂದು ಮುಖ್ಯವಾದ ವಿಷಯ, ದಯವಿಟ್ಟು ಪ್ರಾಕ್ಟಿಕಲ್ ರೆಕಾರ್ಡನ್ನು ನೋಡಿ, ಇಲ್ಲಿ 0 ಮಾರ್ಕ್ಸು ಕೊಡ್ತಾರೆ. ಎಂಥ ವಿದ್ಯಾರ್ಥಿಗಳಿಗೆ ಅಂದರೆ,
ಆಯಿತಾ. ಪ್ರಾಕ್ಟಿಕಲಲ್ಲಿ ಈಗ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕೊಡ್ತಾರಲ್ವ, ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನೀವೇನು ಮಾಡ್ತೀರಾ, ಒಂದು ಪೇಜಲ್ಲಿ ತಗೊಳ್ಳೋ ಬರೀಬೇಕಾಗಿರುತ್ತೆ. ಆ ಪೇಪರನ್ನು ನಿಮ್ಮ ಪ್ರಾಕ್ಟಿಕಲ್ ರೆಕಾರ್ಡನ್ನು ಓಪನ್ ಮಾಡಿ ಎರಡೂ ಕೂಡ ನೋಡ್ತಾರೆ. ನೆನಪಿರಲಿ, ಎರಡೂ ಕೂಡ ಹ್ಯಾಂಡ್ ರೈಟಿಂಗ್ ಡಿಫ್ರೆಂಟ್ ಆಗಿತ್ತು ಅಂದರೆ ಅಲ್ಲಿ ನಿಮಗೆ ಕತ್ರಿ ಬೀಳುತ್ತೆ, ಅಂದರೆ ಮಾರ್ಕ್ಸ್ ಕಟ್ಟಾಗುತ್ತೆ. ಯಾಕೆಂದರೆ ಯಾರ ಹತ್ರನೂ ಕೊಟ್ಟು ಪ್ರಾಕ್ಟಿಕಲ್ ರೆಕಾರ್ಡ್ಸನ್ನು ಬರ್ಸಿದ್ದೀರ, ಅಂತಹ ಕೆಲಸವನ್ನು ಮಾಡಬೇಡಿ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ, ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದೀನಿ. ಪ್ರಾಕ್ಟಿಕಲ್ ರೆಕಾರ್ಡ್ ಸಬ್ಮಿಟ್ ಆಯಿತು, 5 ಮಾರ್ಕ್ಸ್ ಬಿತ್ತು, ಆನ್ಲೈನಲ್ಲಿ ಬಿದ್ದೇ ಬಿಡುತ್ತೆ. ಅಟೆಂಡೆನ್ಸ್ ಹಾಲ್ ಟಿಕೆಟ್ ತೋರಿಸಿದ್ರೆ ಅವರಿಗೆ ಸರ್ ನಂದೇ ಇದು, ನಾನೇ ಇದು ಅಂತ ಹಾಲ್ ಟಿಕೆಟ್ ನೋಡಿದ ತಕ್ಷಣ 5 ಮಾರ್ಕ್ಸ್ ಬಿಡುತ್ತೆ, 10 ಮಾರ್ಕ್ಸ್ ಬಂತು. ಇನ್ನು ಉಳಿದಿದ್ದು 20 ಮಾರ್ಕ್ಸು ಅದು ನಿಮ್ಮ ಎಕ್ಸ್ಪೆರಿಮೆಂಟಿಗಿರುತ್ತೆ. ಟ್ಯಾಬ್ಲೆಟರ್ ಕಾಲಮ್ ಹಾಕಿದರೆ ಅದಕ್ಕೆ 2 ಮಾರ್ಕ್ಸು, ಎಕ್ಸ್ಪೆರಿಮೆಂಟ್ ಬರೆದು ಅದ್ರ ಏನೇನೇನಿದೆಯೋ ಅದನ್ನು ಒಂದು ಡಯಾಗ್ರಾಮ್ ಹಾಕಿದ್ದಕ್ಕೆ ಅದಕ್ಕೆ 2 ಮಾರ್ಕ್ಸು, ಈ ರೀತಿಯಾಗಿ ಅದನ್ನು ಏನಂತೀರ ಡಿವೈಡ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಇದೆ. ರಿಸಲ್ಟ್ ಕರೆಕ್ಟಾಗಿ ಬರೆದು ಅನಾಲಿಸಿಸ್ ಮಾಡಿ ಕೊನೆಗೆ ರಿಸಲ್ಟ್ ಬರೀದಿರೋ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇವೆಲ್ಲ ಏನು ಬರ್ದಿಲ್ಲ ಅಂದರೂ ಕೂಡ ಬರೀ ಅಟೆಂಡ್ ಆಗಿ ನನಗೆ ಏನು ಬರಲ್ಲ ಅಂತ ನಿಂತ್ಕೊಂಡ್ರು ಕೂಡ ಒಂದು 15 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಇಷ್ಟಂತೂ ನಾನು ಹೇಳಬಲ್ಲ. ಇದ್ರ ಒಳಗಂತೂ ಯಾರಿಗೂ ಕೂಡ ಬರಲ್ಲ. ಯಾಕಂದರೆ ಅಟೆಂಡೆನ್ಸಿಗೆ 5 ಕೊಡ್ತಾರೆ, ಪ್ರಾಕ್ಟಿಕಲ್ ರೆಕಾರ್ಡ್ಸಿಗೆ ಕೊಡ್ತಾರೆ. ಪ್ರಾಕ್ಟಿಕಲ್ ರೆಕಾರ್ಡ್ ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ನೀವೇ ಬರೀರಿ, ಎಷ್ಟೇ ತಡವಾಗಲಿ. ನಾನು ಹೇಳಿದ್ನಲ್ವ, ಹ್ಯಾಂಡ್ ರೈಟಿಂಗ್ ಗಲೀಜಿದ್ರು 5 ಮಾರ್ಕ್ಸ್ ಸಿಗತ್ತೆ ರೀ. ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇರುವಂಥದ್ದು ವಿದ್ಯಾರ್ಥಿಗಳೇ, ದಯವಿಟ್ಟು ಆಯಿತಾ ಅದರಲ್ಲಿ ಏನು ಗೋಲ್ಮಾಲ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಗುಡ್ ನ್ಯೂಸು ಸ್ಪೆಷಲಾಗಿ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿತ್ತು. ಯಾಕೆ ಅಂದರೆ ಅವರೇ ಪ್ರಾಕ್ಟಿಕಲ್ ರೆಕಾರ್ಡ್ಸನ್ನು ಬರೆಯೋದು, ಅವರಿಗೆ ಈ 75% ಎಲಿಜಿಬಲ್. ಯಾಕೆಂದರೆ ಆ ಒಂದು ಎಕ್ಸಾಮಿಗೆ ಹೋಗಲಿಕ್ಕೆ, ಯಾವ ಎಕ್ಸಾಮಿಗೆ, ಪ್ರಾಕ್ಟಿಕಲ್ ಎಕ್ಸಾಮಿಗೆ. ಉಳಿದ ಬೇರೆಯ ವಿದ್ಯಾರ್ಥಿಗಳಿಗೆ ಈ 75 ಮಾರ್ಕ್ಸಿಗೆ ಪರ್ಸೆಂಟೇಜ್ ಏನಂತೀರ ತಗೊಳ್ಳೋ ಅಟೆಂಡೆನ್ಸಿಗೆ ಯಾವುದೇ ರೀತಿಯಿಂದ ಅಂಕಗಳು ಇರಲ್ಲ. ಅವರಿಗೆ ಎಕ್ಸಾಮಿಗೆ ಕುಳಿತುಕೊಳ್ಳಲು ಎಲಿಜಿಬಲ್ ಆಗ್ತಾರೆ. ಕ್ಲಿಯರ್ ಎಲ್ಲ ಕ್ಲಿಯರ್ ಆಯಿತು ಅನಿಸುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಬೇಕಾಗಿರುವಂಥ ಒಳ್ಳೆಯ ಇಂಪಾರ್ಟೆಂಟ್ ಮೆಟೀರಿಯಲ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಕೊಟ್ಟಿರ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.